ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ಸ್ಪೆಷಲ್ ಏನಂದರೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಉಪ್ಪಿಟ್ಟ ಅಂತ ಅಂದ್ಕೊಂಬಿಡ್ಬೇಡಿ, ನಿಜವಾಗ್ಲೂ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಇದಕ್ಕೊಂದು ಟಿಪ್ಸ್ ಕೂಡ ನಾನು ಕೊಡ್ತೀನಿ. ಕೊನೆವರೆಗೂ ಈ ವಿಡಿಯೋನ ವಾಚ್ ಮಾಡಿ. ನನ್ನ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆಯೇ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ನಿಮಗೆ ಖುಷಿ ಆದರೆ ಒಂದು ಲೈಕ್ ಕೂಡ ಕೊಡಿ. ನೋಡಿ, ಈಗ ಒಂದು ಬೌಲಲ್ಲಿ ಒಂದು ಕಪ್ಪಲ್ಲಿ ನಾನು ರವೆ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ದು ರವೆ, ಒಂದು 5-6 ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಸೀಳಿರೋದು, 2 ಟೊಮೆಟೊ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥದ್ದು, ಜೊತೆಗೆ 2 ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಬಾಣಲಿ ಇಡಬೇಕು. ಬಾಣಲಿ ಇಟ್ಬಿಟ್ಟು ಫಸ್ಟು ರವೆನ ಹುರ್ಕೊಳ್ಬೇಕು. ರವೆನ ಫಸ್ಟು ಬಿಸಿ ಆಗಲಿ, ಅದು ಒಂದು 2 ಮಿನಿಟ್ಸ್ ಬರೀ ರವೆನ ಹುರಿತಾ ಇರಬೇಕು. ಆಮೇಲೆ ಆಯಿಲ್ ಹಾಕಬೇಕಾಗಿರೋದು. ಫಸ್ಟು ಆ ರವೆ ಉರಿಲಿ, ತಣ್ಣಗಿರ್ತದೆ, ಅದು ಬಿಸಿ ಆಗಲಿ. ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಟ್ಟು ಮತ್ತೆ ಒಂದು 2 ಮಿನಿಟ್ಸು ಆ ರವೆನ ಹುರ್ಕೊಳ್ಬೇಕು. ನೋಡಿ, ಈ ಥರ ಹುರ್ಕೊಳ್ಬೇಕು ಚೆನ್ನಾಗಿ. ಅದು ಆಯಿಲಲ್ಲೇ ಸ್ವಲ್ಪ ಫ್ರೈ ಆದರೆ ಉಪ್ಪಿಟ್ಟು ಚೆಂದ ಉದ್ರಾಗಿ ಸಿಗುತ್ತೆ, ಮತ್ತು ಒಂದು ಒಳ್ಳೆ ಫ್ಲೇವರ್ ಇರುತ್ತೆ, ಟೇಸ್ಟ್ ಇರುತ್ತೆ. ಅದಕ್ಕೆ ರವೆ ನಾವು ಹೆಂಗೆ ಹುರಿತೀವಿ ಅದರ ಮೇಲೆ ಉಪ್ಪಿಟ್ಟು ಚೆನ್ನಾಗಾಗೋದು. ಈಗ ಅದನ್ನೆಲ್ಲ ತೆಗೆದಿಟ್ಕೊಳ್ಳಿ. ಮತ್ತು ಅದೇ ಬಾಣಲಿಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನು ಉದ್ದಿನಬೇಳೆ, ಇದೆರಡನ್ನೂ ಹಾಕ್ಬಿಟ್ಟು ಇದು ಕೂಡ ಫ್ರೈ ಆಗಲಿ. ಸಿಮ್ಮಲ್ಲಿ ಇಟ್ಕೊಳ್ಬೇಕು, ಸ್ಟವ್ ಸಿಮ್ಮಲ್ಲೇ ಇಟ್ಕೊಳ್ಬೇಕು. ಇಟ್ಕೊಂಡು ಅದು ಫ್ರೈ ಆಗುವಂಥ ಟೈಮ್ನಲ್ಲಿ ಕರಿಬೇವಿನ ಸೊಪ್ಪು ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ 1 ಬೈ 1 ಹಾಕಬೇಕು. ಹಸಿಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಇದೆಲ್ಲವೂ ಎಣ್ಣೆಲೇ ಚೆನ್ನಾಗಿ ಬಾಡಬೇಕು. ಈರುಳ್ಳಿ ಇದಿಷ್ಟನ್ನು ಎಣ್ಣೆಲಿ ಚೆನ್ನಾಗಿ ಬಾಡಿಸಿ. ನಾನು ಯಾಕೆ ಇದು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಇದು ಬ್ಯಾಚುಲರ್ಸ್ಗೆ ಮತ್ತು ಹಾಸ್ಟೆಲ್ಗೆ, PG ಮಕ್ಕಳಿಗೆಲ್ಲ ಭಾಳ ಯೂಸ್ಫುಲ್ ಹೇಳ್ಕೊಡ್ತೀನಿ. ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ನಿಮಗೆ ಇದು ಏನು ಅವಶ್ಯಕತೆ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ವೈಟ್ ಕಲರ್ ಇರುತ್ತೆ ಉಪ್ಮಾ, ಇದೊಂಚೂರು ಲೈಟಾಗಿ ಯೆಲ್ಲೋ ಕಲರ್ ಇರುತ್ತೆ. ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಟೊಮೆಟೊನು ಕೂಡ ಇದ್ರಲ್ಲಿ ಹಾಕಿ, ಇದೆಲ್ಲವೂ ಎಣ್ಣೆಯಲ್ಲಿ ಬಾಡಬೇಕು. ಟೊಮೆಟೊ ಅನ್ನೋದು ನೀರಿನ ಅಂಶ ಎಲ್ಲ ಹೋಗಬೇಕು, ಆ ಸೌಂಡೆಲ್ಲ ಕಡಿಮೆ ಆಗುತ್ತೆ. ಅಲ್ಲಿವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿ ಮುಚ್ಚಿಡಿ. ಅದೆಲ್ಲ ಚೆಂದ ಬೆಂದು ನೋಡಿ, ಈ ಥರ ಎಲ್ಲ ಒಟ್ಟಿಗೆ ಸೇರ್ತದೆ. ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಆಯಿತಾ. ಇದಿಷ್ಟು ಹಾಕಿದ ಮೇಲೆ ಅದು ಚೆನ್ನಾಗಿ, ಅದು ಕೊತ್ತಂಬರಿ ಸೊಪ್ಪು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು. ಬಾಡಿದ ಮೇಲೆ ರವೆ ಹಾಕ್ಕೊಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆಯಲ್ಲ. ಈ ರವೆ ಕೂಡ ಇದ್ರ ಜೊತೆಗೇ ಫ್ರೈ ಆಗಬೇಕು. ಇದು ಹಿಂಗೆ ಮಾಡಿಬಿಟ್ಟು ಹಾಗೆ ಇಟ್ಕೊಂಡು ನಮಗೆ ಯಾವಾಗ ಬೇಕೋ ಆ ಟೈಮಲ್ಲಿ ನಾವು ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಳ್ಬೋದು. ಏನು ಅಂತಂದರೆ, ಹಾಸ್ಟೆಲಲ್ಲಿರೋರಿಗೆ, PGಲಿ ಮತ್ತು ಬ್ಯಾಚುಲರ್ಸ್ ಎಲ್ಲ ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ನೀವು ಮಾಡ್ತೀನಿ, ಇವತ್ತು ನೈಟೇ ಮಾಡಿ ಇಟ್ಕೊಂಬಿಟ್ಟು ನಾಳೆ ಬೆಳಗ್ಗೆಗೆ ಬೇಕು ಅಂದರೆ ಇದಕ್ಕೆ ಆ 1 ಕಪ್ಪಿಗೆ 2 ಕಪ್ ನೀರನ್ನ ಕುದಿಸ್ಕೊಳ್ಳೋದು. ಕುದ್ದಿರೋ ನೀರು ಇದಕ್ಕೆ ಹಾಕ್ಕೊಳ್ಳೋದು. ಉಪ್ಪು ಸರಿ ಇದೆ ಅಂತ ನೋಡಿ ಮುಚ್ಚಿಡಿ. 5 ಮಿನಿಟ್ಸ್ ಅಷ್ಟೇ ಸಿಮ್ಮಲ್ಲಿಡಿ. ಉಪ್ಮಾ ರೆಡಿ ಇರುತ್ತೆ. ನಾವು ಎಲ್ಲಾದರೂ ಹೊರಗಡೆಗೆ ಹೋಗಬೇಕು ಅಥವಾ ಅರ್ಜೆಂಟ್ ಅಂತೆಲ್ಲ ಹೇಳೋ ಟೈಮಲ್ಲಿ ಈ ಥರ ಮಾಡಿ ಇಟ್ಕೊಂಡ್ರೆ, ಮನೇಲಿ ಫ್ರಿಡ್ಜಲ್ಲಿ ತೆಗೆದು ಇಟ್ಕೊಂಡ್ರೆ ಇಮ್ಮಿಡಿಯೇಟಾಗಿ ವಿತಿನ್ 2 to 3 ಮಿನಿಟ್ಸ್ ಒಳಗಡೆ ನಮ್ಮ ಉಪ್ಪಿಟ್ಟು ರೆಡಿ ಆಗಿರುತ್ತೆ. ಆ ಟೈಮಲ್ಲಿ ತೆಂಗಿನಕಾಯಿ ಹಾಕಬಾರ್ದು. ತಿನ್ನುವಾಗ ಹಾಕಿ, ಅಲ್ಲ ಉಪ್ಪುಮಾವು ಮಾಡುವಾಗ ತೆಂಗಿನಕಾಯಿ ಹಾಕಿ, ಇಲ್ಲ ಕೊಬ್ಬರಿನ ಹಾಕ್ಕೊಳ್ಬೋದು. 2 ಚಾಯ್ಸು ನಿಮಗೆ. ಇದು ಪ್ರಿಸರ್ವ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಭಾಳ ಅನುಕೂಲ. ಹಾಸ್ಟೆಲ್ಗೆ ಹೋಗೋ ಮಕ್ಕಳಿಗೆ ಹಂಗೆ ಬಾಕ್ಸ್ಗೆ ಹಾಕಿ ಕಳಿಸಿದ್ರೆ ಅವರು ಬಿಸಿನೀರನ್ನ ಕುದಿಸಿ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಸಿಮ್ಮಲ್ಲಿಟ್ಟು 5 ಮಿನಿಟ್ಸ್ ಒಳಗೆ ಉಪ್ಪಿಟ್ಟು ರೆಡಿ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮನೇಲಿ ಮಾಡ್ಕೊಳ್ಬೋದು ಅಥವಾ ಹೊರಗಡೆ ಹೋಗುವಂಥವ್ರಿಗೂ ಇದನ್ನ ರೆಡಿ ಮಾಡಿ ಕಳಿಸಿದ್ರೆ ಇದು ಹಾಳಾಗಲ್ಲ, ಯಾಕಂದರೆ ಎಲ್ಲವೂ ಎಣ್ಣೆಲೇ ಫ್ರೈ ಆಗಿರುತ್ತೆ. ನಾನು ಈಗ ಮಾಡ್ತಾಯಿದ್ದೀನಿ, ಹಾಗಾಗಿ ತೆಂಗಿನಕಾಯಿ ಹಾಕ್ತಿದ್ದೀನಿ. ನೀವು ಹಾಗೆ ಪ್ರಿಸರ್ವ್ ಮಾಡಿ ಇಟ್ಕೋಬೇಕಂದ್ರೆ ಕೊಬ್ಬರಿ ಹಾಕ್ಕೊಳ್ಳಿ, ಇದ್ರ ಜೊತೆಗೆ ಹಾಕಿ ತೆಗೆದಿಟ್ಕೊಂಬಿಡ್ಬೋದು. ನೋಡಿ, ಈಗ 1 ಬೌಲು ರವೆ ತೊಗೊಂಡಿದ್ದೆ ನಾನು, 2 ಬೌಲು ನೀರು ಹಾಕ್ತಾಯಿದ್ದೀನಿ.
ತೆಳ್ಳಗೆ ಬೇಕು ನಿಮಗೆ ಅಂದರೆ 3 ಬೌಲ್ ಹಾಕ್ಕೊಳ್ಳಿ. ನನಗೆ ತುಂಬ ತೆಳ್ಳಗಿರೋದು ಇಷ್ಟ ಆಗೋಲ್ಲ, ಹಾಗಾಗಿ ನಾನು 2 ಬೌಲ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ಉಪ್ಪು ಖಾರ ಸರಿ ಇದೆಯಾ ಅಂತ ಟೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಮುಚ್ಚಿ ಇಟ್ಬಿಟ್ಟು ಸಿಮ್ಮಲ್ಲಿಟ್ಟು ಒಂದು 2 to 3 ಮಿನಿಟ್ಸ್ ಆಗುವಷ್ಟರಲ್ಲಿ ಉಪ್ಪಿಟ್ಟು ರೆಡಿ ಇರುತ್ತೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ನೋಡಿ, ರೆಡಿ ಇರುತ್ತೆ. ನೀವು ಮಾಡುವಾಗಲೂ ಅಷ್ಟೇ ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಕುದ್ದಿರುವಂಥ ನೀರು 2 ಬೌಲ್ ಕುದ್ದಿರುವ ನೀರನ್ನ ನೀವು ಯಾವ ಅಳತೆಗೆ ರವೆ ಇಟ್ಕೊಂಡಿರ್ತೀರ ಅದು ಆ ಅಳತೆಗೆ ಡಬಲ್ ಹಾಕಿ ಅಥವಾ ತ್ರಿಬಲ್ ಹಾಕ್ಬೋದು. ಹಾಕಿದ್ರೆ ಉಪ್ಪಿಟ್ಟು ರೆಡಿ ಇರುತ್ತೆ. ಈ ಉಪ್ಪಿಟ್ಟನ್ನ ಸರ್ವ್ ಮಾಡೋದು ಹೇಗೆ ನೋಡ್ಕೊಳ್ಳಿ. ಒಂದು ಬೌಲ್ಗೆ ಸ್ವಲ್ಪ ತೆಂಗಿನ ತುರಿ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಆಮೇಲೆ ಅದನ್ನು ಫುಲ್ಲು ಉಪ್ಪಿಟ್ಟನ್ನು ಅದಕ್ಕೆ ಫಿಲ್ ಮಾಡ್ಕೊಳ್ಳಿ. ಅದಕ್ಕೆ ಫಿಲ್ ಮಾಡಿ ಈಗ ಆ ಬೌಲಿಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ, ತಿಂದೇ ಇರೋರು ಅಯ್ಯೋ ಒಂಚೂರು ತಿನ್ನೋಣ, ಏನು ಸ್ಟೈಲಾಗಿ ಸರ್ವ್ ಮಾಡಿದಾರಲ್ಲ ಅಂತ ಅನಿಸುತ್ತೆ ನೋಡಿ. ಹಿಂಗೆ ಮಾಡಿಬಿಟ್ಟು ಪ್ಲೇಟಿಗೆ ಅದನ್ನ ಉಲ್ಟಾ ಮಾಡಿ ಹಾಕಬೇಕು. ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಮಾಡಿ. ನನಗೆ ಉಪ್ಪಿಟ್ಟು ನನ್ನ ಫೇವ್ರೆಟ್, ಅದು ಇಷ್ಟನೇ ನನಗೆ. ನಿಮಗೂ ಖುಷಿಯಾಗುತ್ತೆ ಮಾಡಿ. ಇದೆಲ್ಲ ಭಾಳ ಉಪಯೋಗ. ಬೇಗ ಎಲ್ಲಾದರೂ ಹೋದಾಗ ಮಾಡಿದಾಗ ಅರ್ಜೆಂಟಿಗೆ ಮಾಡಲಿಕ್ಕೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಇದು ನೀವು ಖಂಡಿತ ಮಾಡಿ ನೋಡಿಬಿಟ್ಟು ಇದು ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ನೋಡಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಅನಿಸುತ್ತೆ. ಇದ್ರ ಜೊತೆ ಒಂದು ಕೇಸರಿ ಬಾತ್ ಇದ್ದರೆ ಸೂಪರ್. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.